ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕೃಷ್ಣರಾಜ ಕ್ಷೇತ್ರದ ಬಹುತೇಕ ಬೂತುಗಳ ಬಹುತೇಕ ದೇವಸ್ಥಾನಗಳಲ್ಲಿ ನಮ್ಮ ನಗರ ಪಾಲಿಕಾ ಸದಸ್ಯರು, ನಮ್ಮ ವಾರ್ಡ್ ಅಧ್ಯಕ್ಷರು, ಅಲ್ಲಿಯ ನಮ್ಮೆಲ್ಲ ಪ್ರಮುಖರು ಸೇರಿಕೊಂಡು ಇವತ್ತು ಪೂಜೆಯನ್ನು ಅರ್ಚನೆಯನ್ನು ಮಾಡಿಸೋದಕ್ಕೆ ನಾವು ಇವತ್ತು ಆ ರೀತಿಯಲ್ಲಿ ತಯಾರಿಯನ್ನು ನಡೆಸಿದ್ದೀವಿ. ಈ ರೀತಿಯಲ್ಲಿ ಜಗತ್ತೇ ಕೊಂಡಾಡ್ತಿರುವಂಥ ನೆಹರು ಅವರ ನಂತರದ ಇವತ್ತು ಅವರ ದಾಖಲೆಯನ್ನು ಮುರಿದಿರುವಂಥ ಮೋದಿಯವರ ಇವತ್ತು ವಿಜಯ ಯಾತ್ರೆಯ ನಾವು ಈಗ ಶುರುವನ್ನು ಮಾಡ್ತಾ ಇದ್ದೀವಿ. ಪುನಾದಲ್ಲಿ ನಾವು ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಬರುವ ವರ್ಷ ಹುಬ್ಬಳ್ಳಿಯಲ್ಲಿ 1,000 ಹಾಸಿಗೆ ಆಸ್ಪತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಕಾರ್ಯರೂಪದಲ್ಲಿ ಬಂದದ. ಅದರ ಜೊತೆಗೆ ಅಲ್ಲಿ ಸುತ್ತಮುತ್ತ ಸುಮಾರು ಶಿಗ್ಗಾಂವ್ ಇರ್ಬೋದು, ಬೇರೆ ಬೇರೆ ತಾಲೂಕಾ ಪ್ಲೇಸ್ದಲ್ಲಿ ನಾವು ಸ್ಯಾಟಲೈಟ್ ಹಾಸ್ಪಿಟಲ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಮಾಡಲಿಕ್ಕೆ ಯೋಜನೆಗಳನ್ನು ಹಾಕಿದ್ದೀವಿ. ಅದಕ್ಕೆ ಇಡೀ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಈ ಭಾಗದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 300 ಹಾಸಿಗೆ ಕ್ಯಾನ್ಸರ್ ಆಸ್ಪತ್ರೆ ಹೋದ ವರ್ಷ ಅದನ್ನು ಮಾನ್ಯ ರಾಷ್ಟ್ರಪತಿಗಳು ಬಂದು ಉದ್ಘಾಟನೆ ಮಾಡಿದ್ದು. ಇದು ಒಂದು ಭಾಳ ಮಹತ್ವದ ವಿಷಯ. ಅದಕ್ಕೆ ಓವರಾಲ್ ಈ ಸಂಸ್ಥೆ ಈ ಭಾಗದ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಮಾಡಿದ್ದಕ್ಕಾಗಿ ನನಗೆ ಇವತ್ತು ರಾಷ್ಟ್ರಪತಿಗಳು ನನ್ನನ್ನು ಗುರುತಿಸಿ ಪದ್ಮಶ್ರೀ ಕೊಟ್ಟದ್ದು ಇಡೀ ನನ್ನ ಕೇಳಿಗೆ ಸಮೂಹಕ್ಕೆ ಸೇರ್ತದ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. And also small hydro scheme, whatever it was approved with the viability gap funding. And also book is released on the green energy and also an MOU with the military engineering services so that all the defense services, military services, buildings, everything can be solved. ನೀರು ನಮಗೆ ಮಠಮಾರಿಯಲ್ಲಿ ತೊಂದರೆ ಆಗ್ತದೆ ಮತ್ತು ಫಲವತ್ತಾದಂಥ ಭೂಮಿಯನ್ನು ಮಠಮಾರಿ ಗ್ರಾಮದಲ್ಲಿ ಇದೆ ಅಂತೇಳಿ ನಾವು ಯಾರು ಕೂಡ ಇದು ಲಿಫ್ಟ್ಗಳನ್ನು ಕೇಳಿರಲಿಲ್ಲ. ಆದರೆ ನನ್ನ ಕರ್ತವ್ಯ ಒಬ್ಬ ಶಾಸಕರಾದವರು ಈ ಜನರ ಅಪೇಕ್ಷೆಗಳು, ರೈತರ ಏನು ಭಾವನೆಗಳಾದ ಮತ್ತು ಜನರ ಏನು ಕಷ್ಟಗಳಾದ ಅದನ್ನೆಲ್ಲವನ್ನು ದಿನನಿತ್ಯ ನಾವು ರಾತ್ರಿ ಆಗಲು ಅದನ್ನು ಸ್ಟಡಿ ಮಾಡಿದಾಗ ಏನು ಮಾಡಿದರೂ ನಾವು ಜನರಿಗೆ ಉಪಯೋಗ ಆಗ್ತದೆ ಅಂತೇಳಿ ಅದರ ಬಗ್ಗೆ ಯೋಚನೆಗಳನ್ನು ಮಾಡಿ ನಾನು ಇವತ್ತಿಲ್ಲ ಇದು ಶಾಶ್ವತವಾಗಿ ಇಲ್ಲಿ ಮಾಡ್ಬೇಕಂತೇಳಿ ನಾನು ಇದರಿಂದ ನೋಡ್ತಾ ಇದ್ದೀವಿ. ಯಾವುದು ಬಿಚ್ಚಾಲಿಂದ ಅಲ್ಲಿ ಏನನ್ನು ಮಾಡ್ಬೇಕಂತ ಅಲ್ಲಿ ಸ್ಟೋರೇಜ್ ನೀರನ್ನು ಇರೋದಿಲ್ಲ ಅಂತೇಳಿ ಹೇಳಿದಾಗ ನಾನು ಒಂದು ದಿವಸ VNC ಅಣೆಕಟ್ಟಿಗೆ ಹೋಗಿದ್ದೆ. ಜೂಪುರ್ ಹತ್ರ ಅಲ್ಲಿ ಒಂದು ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಅಣೆಕಟ್ಟದಲ್ಲಿ ಎಲ್ಲ ನದಿಯಲ್ಲಿ ನೀರಿರಲಿಲ್ಲ, ಅಲ್ಲಿ ಅಣೆಕಟ್ಟದಲ್ಲಿ ನೀರಿಲ್ಲ, ಎಲ್ಲ ಸ್ಟೋರೇಜ್ ನೀರಿತ್ತು. ಹೌದು, ಇಲ್ಲಿಂದೇ ಒಂದು ಲಿಫ್ಟ್ ಮಾಡಿದ್ರೆ ಆಯ್ತಲ್ಲ ನಾವು ಮಠಮಾರಿ ತನಕ ಅಂತೇಳಿ ನಾನು ಅವತ್ತು ಯೋಚನೆ ಮಾಡಿದ್ದೆ. ಆವತ್ತು ಯಾಕಂದ್ರೆ ಅಲ್ಲಿಂದ ಕುಡಿಯೋ ನೀರಿದ್ದು ಒಂದು ಬೋರ್ಕಲ್ಲು ಕೆರೆಯನ್ನು ತುಂಬುವಂಥ ಯೋಜನೆ ಅಲ್ಲಿಂದ ಮಾಡಿ
ಈ ಲಿಫ್ಟ್ ಇರಿಗೇಷನ್ ಕೂಡ ರೈತರಿಗೆ ನಾವು ಇಲ್ಲಿಂದ ಮಾಡಿದರೆ ಶಾಶ್ವತವಾಗಿ ನೀರು ಇರ್ತದೆ, ಆಣೆ ಕಟ್ಟದ ಅಲ್ಲಿಂದ ಮಾಡೋಣ ಅಂತೇಳಿ ಯೋಚನೆ ಮಾಡಿ ಅವತ್ತೇ ನಾವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಮಾಡಿದಾಗ ಅದು ಸುಮಾರು 2-2.5 ವರ್ಷ ಆಯ್ತು. ಈಗ ಅದನ್ನು ಪ್ರಯತ್ನ ನಿರಂತರ ಮಾಡಿದರೆ ಮೊನ್ನೆ ಆಗಿ 182 ಕೋಟಿ 70 ಲಕ್ಷ ಸ್ಯಾಂಕ್ಷನ್ ಆಗಿ ಟೆಕ್ನಿಕಲ್ ಆಗಿ ಎಲ್ಲ ಆಯಿತು. ಈ ವಾರ ಒಂದು 15 ದಿನದಲ್ಲಿ ಈ ಟೆಂಡರ್ ಕರೆದೇ ಇದೆ. ಟೆಂಡರ್ ಕರೆದು ಇನ್ನು 1-1.5 ತಿಂಗಳಲ್ಲಿ ಅಡಿಗಲ್ಲನ್ನು ಮಾಡಿ ಶಂಕುಸ್ಥಾಪನೆಯನ್ನು ಮಾಡಿ ಅದನ್ನು ಈ ಅವಧಿ ಒಳಗಡೆ ಸಂಪೂರ್ಣವಾಗಿ ನೀರನ್ನು ಎದುರಿಸಿ ನಮ್ಮ ರೈತರಿಗೆ 102, 102A ಮತ್ತು ಆ ಕಾಲುವೆಗಳಿಂದ ಮುಖಾಂತರ ಎಲ್ಲ ಮತ್ತೆ ಕೆಳಭಾಗಕ್ಕೆ ಹೋಗೋಕ್ಕೆ ನೀರು ಅನುಕೂಲ ಆಗೋದ್ರಿಂದ ಇವಾಗ ಶಾಶ್ವತವಾಗಿ ಮಾಡ್ತಾ ಇದ್ವಿ. ಇದಾದರೆ ನಿಮ್ಮನ್ನು ಯಾರೂ ಹಿಡಿಯೋರಿಲ್ಲ, ತಿರುಗಿ ಶಾಶ್ವತವಾಗಿ ನಮ್ಮ ರೈತರನ್ನ ಯಾರು ಕೂಡ ಹಿಡಿಯೋರಿಲ್ಲ ಅಂತ ಒಂದು ಒಳ್ಳೆಯ ಇರಿಗೇಷನ್ ಅನ್ನು ಪ್ರಾಜೆಕ್ಟ್ ಇದು ಮಾಡಿದ್ದೀವಿ. ಅದು ಸ್ಯಾಂಕ್ಷನ್ ಆಗಿದೆ. ಆದಷ್ಟು ಜಲ್ದಿ ಶೀಘ್ರದಲ್ಲಿ ಅದನ್ನು ಶಂಕುಸ್ಥಾಪನೆಯನ್ನು ಮಾಡೋ ಅಡಿಗಲ್ಲು. ಅದನ್ನಾದ ನಂತರ ಭಾಳಷ್ಟು ಈಗ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.